ಕ್ರಿಸ್ಮಸ್ ರಜೆ ಇನ್ನೊಂದು ಕಡೆ ನ್ಯೂ ಇಯರ್ ಸಮೀಪಿಸ್ತಾ ಇದೆ. ಈ ಕಾರಣದಿಂದಾಗಿ ಉಡುಪಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇರುವಂತದ್ದು. ಒಂದು ವರ್ಷ ತುಂಬ್ತಾ ಬರುವ ಹಾಗೆ ನ್ಯೂ ಇಯರ್ ಅನ್ನ ಉಡುಪಿಯಲ್ಲಿ ಕಳಿಬೇಕು ಅಂತ ಸಾಕಷ್ಟು ಜನ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಆ ಕ್ರಿಸ್ಮಸ್ ರಜೆ ಸಿಕ್ಕಿದ ತಕ್ಷಣದಲ್ಲಿ ಉಡುಪಿಗೆ ಬರುವಂತ ಪ್ಲಾನ್ ಅನ್ನ ಪ್ರವಾಸಿಗರು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಆ ಡಿಸೆಂಬರ್ ಎಂಡಿನಲ್ಲಿ ಉಡುಪಿಯಲ್ಲಿ ಸಾಕಷ್ಟು ಜನದಟ್ಟಣೆ ಕೂಡ ಇರುವಂತದ್ದು. ನಾವು ಈಗ ಸದ್ಯ ಮಲ್ಪೆ ಬೀಚಿನಲ್ಲಿ ಇದ್ದೇವೆ. ಬೀಚಿನಲ್ಲಿ ನೋಡಿದ್ರೆ ಜನರ ಸಂಖ್ಯೆ ನೋಡಿದ್ರೆ ಗಮನಕ್ಕೆ ಬರ್ತದೆ. ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ದಿನನಿತ್ಯ ಇದೇ ರೀತಿ ಬಂದು ಹೋಗ್ತಾ ಇದ್ದಾರೆ ಉಡುಪಿಗೆ. ಒಂದಷ್ಟು ಜನ ಉಡುಪಿಯಲ್ಲೇ ಒಂದು ವಾರವನ್ನ ಕಳಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ನ್ಯೂ ಇಯರ್ ಕಳೆದ ನಂತರನೇ ಉಡುಪಿಯಿಂದ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಉಡುಪಿಯಲ್ಲಿ ಇರುವಂತಹ ರೆಸಾರ್ಟ್ಗಳು ಇರ್ಬೋದು, ಲಾಡ್ಜ್ಗಳು ಇರ್ಬೋದು, ಎಲ್ಲವೂ ಕೂಡ ಫುಲ್ ಆಗಿರುವಂತದ್ದು. ಜೊತೆಗೆ ಉಡುಪಿಗೆ ಬಂದ್ರೆ ಮಲ್ಪೆ ಬೀಚ್ ಹೋಗ್ಬಹುದು, ಅಥವಾ ಕಾಪು ಬೀಚ್, ಅಥವಾ ಮರವಂತೆ ಬೀಚ್, ತ್ರಾಸಿ ಬೀಚ್, ಹೀಗೆ ಆ ಬೀಚ್ ಗಳನ್ನ ನೋಡೋದ್ರ ಜೊತೆಗೆ ಒಂದಷ್ಟು ಟೆಂಪಲ್ ಗಳನ್ನ ವಿಸಿಟ್ ಮಾಡಬಹುದು ಅನ್ನುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಕೊಲ್ಲೂರು ಇರ್ಬೋದು, ಕೃಷ್ಣ ಮಠ, ಹೀಗೆ ಬೇರೆ ಬೇರೆ ಆನೆಗುಡ್ಡೆ, ಹೀಗೆ ಬೇರೆ ಬೇರೆ ಟೆಂಪಲ್ ಗೆ ಹೋಗುವ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರ್ತಾರೆ. ಸದ್ಯಕ್ಕೆ ಮಲ್ಪೆ ಬೀಚ್ಗೆ ಬಂದಂತ ಪ್ರವಾಸಿಗರಿಗೆ ಯಾವುದೇ ರೀತಿಯ ನಿರಾಸೆ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲಾ ತರದ ವಾಟರ್ ಸ್ಪೋರ್ಟ್ಸ್ ಗಳು ಕೂಡ ಇರುವಂತದ್ದು. ಒಂದಷ್ಟು ಪ್ರವಾಸಿಗರು ಬೇರೆ ಬೇರೆ ಬೋಟಿಂಗ್ ಇರ್ಬೋದು, ಅಥವಾ ಬೋಟ್ ರೈಡಿಂಗ್ ಇರ್ಬೋದು, ಅಥವಾ ಸೈಂಟ್ ಮೇರ್ಸಿಗೆ ಹೋಗುವಂತದ್ದು, ಹೀಗೆ ಬೇರೆ ಬೇರೆ ಸ್ಪೋರ್ಟ್ಸ್ ಗಳಲ್ಲಿ, ಪ್ಯಾರಾಚೂಟ್ ಇರ್ಬೋದು, ಹೀಗೆ ಬೇರೆ ಬೇರೆ ಸ್ಪೋರ್ಟ್ಸ್ ಗಳಲ್ಲಿ ಕೂಡ ಭಾಗವಹಿಸ್ತಾ ಇರುವಂತದ್ದು. ಶಾಲಾ ಮಕ್ಕಳ ಒಂದ್ ಕಡೆಯಿಂದ ಬಂದ್ರೆ ಬೇರೆ ಬೇರೆ ರಾಜ್ಯದಿಂದ ಕೂಡ ಪ್ರವಾಸಕ್ಕೆಂದು ಉಡುಪಿಯ ಮಲ್ಪೆ ಬೀಚ್ಗೆ ಬರ್ತಾರೆ. ಯಾಕಂದ್ರೆ ಉಡುಪಿಯ ಮಲ್ಪೆ ಬೀಚ್ ಅಂತ ಹೇಳಿದ್ರೆ ಸಾಕಷ್ಟು ಅಪಾಯ ಕಮ್ಮಿ ಇರುವಂತ ಪ್ರದೇಶ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಪ್ರವಾಸಿಗರಿಗೆ ಸೇಫ್ ಅನ್ನುವ ಕಾರಣಕ್ಕಾಗಿ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬಂದು ಜಮಾಯಿಸಿರುವಂತದ್ದು. ಇನ್ನೂ ಒಂದ್ 2-3 ದಿನಗಳ ಕಾಲ ಇದೇ ರೀತಿಯ ಪರಿಸ್ಥಿತಿ ಉಡುಪಿಯಲ್ಲಿ ಮುಂದುವರಿಯೋದಕ್ಕಿದೆ. ಒಟ್ಟಿನಲ್ಲಿ ಒಂದು ಕಡೆ ನಗರ ಕೂಡ ಜನದಟ್ಟಣೆಯಿಂದ ತುಂಬಿರುವಂತದ್ದು. ಮಲ್ಪೆ ಬೀಚ್ ಕೂಡ ಮುಂಜಾನೆಯಿಂದ ಸಂಜೆ ತನಕ ಹೀಗೆ ಜನರಿಂದ ತುಂಬಿರುವಂತಹ ದೃಶ್ಯಗಳನ್ನು ನಾವು ಗಮನಿಸಬಹುದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕ್ರಿಸ್ಮಸ್ ರಜೆ ಇನ್ನೊಂದು ಕಡೆ ನ್ಯೂ ಇಯರ್ ಸಮೀಪಿಸ್ತಾ ಇದೆ. ಈ ಕಾರಣದಿಂದಾಗಿ ಉಡುಪಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇರುವಂತದ್ದು. ಒಂದು ವರ್ಷ ತುಂಬ್ತಾ ಬರುವ ಹಾಗೆ ನ್ಯೂ ಇಯರ್ ಅನ್ನ ಉಡುಪಿಯಲ್ಲಿ ಕಳಿಬೇಕು ಅಂತ ಸಾಕಷ್ಟು ಜನ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಆ ಕ್ರಿಸ್ಮಸ್ ರಜೆ ಸಿಕ್ಕಿದ ತಕ್ಷಣದಲ್ಲಿ ಉಡುಪಿಗೆ ಬರುವಂತ ಪ್ಲಾನ್ ಅನ್ನ ಪ್ರವಾಸಿಗರು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಆ ಡಿಸೆಂಬರ್ ಎಂಡಿನಲ್ಲಿ ಉಡುಪಿಯಲ್ಲಿ ಸಾಕಷ್ಟು ಜನದಟ್ಟಣೆ ಕೂಡ ಇರುವಂತದ್ದು. ನಾವು ಈಗ ಸದ್ಯ ಮಲ್ಪೆ ಬೀಚಿನಲ್ಲಿ ಇದ್ದೇವೆ. ಬೀಚಿನಲ್ಲಿ ನೋಡಿದ್ರೆ ಜನರ ಸಂಖ್ಯೆ ನೋಡಿದ್ರೆ ಗಮನಕ್ಕೆ ಬರ್ತದೆ. ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ದಿನನಿತ್ಯ ಇದೇ ರೀತಿ ಬಂದು ಹೋಗ್ತಾ ಇದ್ದಾರೆ ಉಡುಪಿಗೆ. ಒಂದಷ್ಟು ಜನ ಉಡುಪಿಯಲ್ಲೇ ಒಂದು ವಾರವನ್ನ ಕಳಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ನ್ಯೂ ಇಯರ್ ಕಳೆದ ನಂತರನೇ ಉಡುಪಿಯಿಂದ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಉಡುಪಿಯಲ್ಲಿ ಇರುವಂತಹ ರೆಸಾರ್ಟ್ಗಳು ಇರ್ಬೋದು, ಲಾಡ್ಜ್ಗಳು ಇರ್ಬೋದು, ಎಲ್ಲವೂ ಕೂಡ ಫುಲ್ ಆಗಿರುವಂತದ್ದು. ಜೊತೆಗೆ ಉಡುಪಿಗೆ ಬಂದ್ರೆ ಮಲ್ಪೆ ಬೀಚ್ ಹೋಗ್ಬಹುದು, ಅಥವಾ ಕಾಪು ಬೀಚ್, ಅಥವಾ ಮರವಂತೆ ಬೀಚ್, ತ್ರಾಸಿ ಬೀಚ್, ಹೀಗೆ ಆ ಬೀಚ್ ಗಳನ್ನ ನೋಡೋದ್ರ ಜೊತೆಗೆ ಒಂದಷ್ಟು ಟೆಂಪಲ್ ಗಳನ್ನ ವಿಸಿಟ್ ಮಾಡಬಹುದು ಅನ್ನುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಕೊಲ್ಲೂರು ಇರ್ಬೋದು, ಕೃಷ್ಣ ಮಠ, ಹೀಗೆ ಬೇರೆ ಬೇರೆ ಆನೆಗುಡ್ಡೆ, ಹೀಗೆ ಬೇರೆ ಬೇರೆ ಟೆಂಪಲ್ ಗೆ ಹೋಗುವ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರ್ತಾರೆ. ಸದ್ಯಕ್ಕೆ ಮಲ್ಪೆ ಬೀಚ್ಗೆ ಬಂದಂತ ಪ್ರವಾಸಿಗರಿಗೆ ಯಾವುದೇ ರೀತಿಯ ನಿರಾಸೆ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲಾ ತರದ ವಾಟರ್ ಸ್ಪೋರ್ಟ್ಸ್ ಗಳು ಕೂಡ ಇರುವಂತದ್ದು. ಒಂದಷ್ಟು ಪ್ರವಾಸಿಗರು ಬೇರೆ ಬೇರೆ ಬೋಟಿಂಗ್ ಇರ್ಬೋದು, ಅಥವಾ ಬೋಟ್ ರೈಡಿಂಗ್ ಇರ್ಬೋದು, ಅಥವಾ ಸೈಂಟ್ ಮೇರ್ಸಿಗೆ ಹೋಗುವಂತದ್ದು, ಹೀಗೆ ಬೇರೆ ಬೇರೆ ಸ್ಪೋರ್ಟ್ಸ್ ಗಳಲ್ಲಿ, ಪ್ಯಾರಾಚೂಟ್ ಇರ್ಬೋದು, ಹೀಗೆ ಬೇರೆ ಬೇರೆ ಸ್ಪೋರ್ಟ್ಸ್ ಗಳಲ್ಲಿ ಕೂಡ ಭಾಗವಹಿಸ್ತಾ ಇರುವಂತದ್ದು. ಶಾಲಾ ಮಕ್ಕಳ ಒಂದ್ ಕಡೆಯಿಂದ ಬಂದ್ರೆ ಬೇರೆ ಬೇರೆ ರಾಜ್ಯದಿಂದ ಕೂಡ ಪ್ರವಾಸಕ್ಕೆಂದು ಉಡುಪಿಯ ಮಲ್ಪೆ ಬೀಚ್ಗೆ ಬರ್ತಾರೆ. ಯಾಕಂದ್ರೆ ಉಡುಪಿಯ ಮಲ್ಪೆ ಬೀಚ್ ಅಂತ ಹೇಳಿದ್ರೆ ಸಾಕಷ್ಟು ಅಪಾಯ ಕಮ್ಮಿ ಇರುವಂತ ಪ್ರದೇಶ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಪ್ರವಾಸಿಗರಿಗೆ ಸೇಫ್ ಅನ್ನುವ ಕಾರಣಕ್ಕಾಗಿ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬಂದು ಜಮಾಯಿಸಿರುವಂತದ್ದು. ಇನ್ನೂ ಒಂದ್ 2-3 ದಿನಗಳ ಕಾಲ ಇದೇ ರೀತಿಯ ಪರಿಸ್ಥಿತಿ ಉಡುಪಿಯಲ್ಲಿ ಮುಂದುವರಿಯೋದಕ್ಕಿದೆ. ಒಟ್ಟಿನಲ್ಲಿ ಒಂದು ಕಡೆ ನಗರ ಕೂಡ ಜನದಟ್ಟಣೆಯಿಂದ ತುಂಬಿರುವಂತದ್ದು. ಮಲ್ಪೆ ಬೀಚ್ ಕೂಡ ಮುಂಜಾನೆಯಿಂದ ಸಂಜೆ ತನಕ ಹೀಗೆ ಜನರಿಂದ ತುಂಬಿರುವಂತ ದೃಶ್ಯಗಳನ್ನು ನಾವು ಗಮನಿಸಬಹುದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕ್ರಿಸ್ಮಸ್ ರಜೆ ಇನ್ನೊಂದು ಕಡೆ ನ್ಯೂ ಇಯರ್ ಸಮೀಪಿಸ್ತಾ ಇದೆ. ಈ ಕಾರಣದಿಂದಾಗಿ ಉಡುಪಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇರುವಂತದ್ದು. ಒಂದು ವರ್ಷ ತುಂಬ್ತಾ ಬರುವ ಹಾಗೆ ನ್ಯೂ ಇಯರ್ ಅನ್ನ ಉಡುಪಿಯಲ್ಲಿ ಕಳಿಬೇಕು ಅಂತ ಸಾಕಷ್ಟು ಜನ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಆ ಕ್ರಿಸ್ಮಸ್ ರಜೆ ಸಿಕ್ಕಿದ ತಕ್ಷಣದಲ್ಲಿ ಉಡುಪಿಗೆ ಬರುವಂತ ಪ್ಲಾನ್ ಅನ್ನ ಪ್ರವಾಸಿಗರು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಆ ಡಿಸೆಂಬರ್ ಎಂಡಿನಲ್ಲಿ ಉಡುಪಿಯಲ್ಲಿ ಸಾಕಷ್ಟು
ಜನದಟ್ಟಣೆ ಕೂಡ ಇರುವಂತದ್ದು. ನಾವು ಈಗ ಸದ್ಯ ಮಲ್ಪೆ ಬೀಚಿನಲ್ಲಿ ಇದ್ದೇವೆ. ಬೀಚಿನಲ್ಲಿ ನೋಡಿದ್ರೆ ಜನರ ಸಂಖ್ಯೆ ನೋಡಿದ್ರೆ ಗಮನಕ್ಕೆ ಬರ್ತದೆ. ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ದಿನನಿತ್ಯ ಇದೇ ರೀತಿ ಬಂದು ಹೋಗ್ತಾ ಇದ್ದಾರೆ ಉಡುಪಿಗೆ. ಒಂದಷ್ಟು ಜನ ಉಡುಪಿಯಲ್ಲೇ ಒಂದು ವಾರವನ್ನ ಕಳಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ನ್ಯೂ ಇಯರ್ ಕಳೆದ ನಂತರನೇ ಉಡುಪಿಯಿಂದ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಉಡುಪಿಯಲ್ಲಿ ಇರುವಂತಹ ರೆಸಾರ್ಟ್ಗಳು ಇರ್ಬೋದು, ಲಾಡ್ಜ್ಗಳು ಇರ್ಬೋದು, ಎಲ್ಲವೂ ಕೂಡ ಫುಲ್ ಆಗಿರುವಂತದ್ದು. ಜೊತೆಗೆ ಉಡುಪಿಗೆ ಬಂದ್ರೆ ಮಲ್ಪೆ ಬೀಚ್ಗೆ ಹೋಗ್ಬಹುದು, ಅಥವಾ ಕಾಪು ಬೀಚ್, ಅಥವಾ ಮರವಂತೆ ಬೀಚ್, ತ್ರಾಸಿ ಬೀಚ್, ಹೀಗೆ ಆ ಬೀಚ್ಗಳನ್ನ ನೋಡೋದ್ರ ಜೊತೆಗೆ ಒಂದಷ್ಟು ಟೆಂಪಲ್ ಗಳನ್ನ ವಿಸಿಟ್ ಮಾಡಬಹುದು ಅನ್ನುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಕೊಲ್ಲೂರು ಇರ್ಬೋದು, ಕೃಷ್ಣ ಮಠ, ಹೀಗೆ ಬೇರೆ ಬೇರೆ ಆನೆಗುಡ್ಡೆ, ಹೀಗೆ ಬೇರೆ ಬೇರೆ ಟೆಂಪಲ್ಗೆ ಹೋಗುವ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರ್ತಾರೆ. ಸದ್ಯಕ್ಕೆ ಮಲ್ಪೆ ಬೀಚ್ಗೆ ಬಂದಂತ ಪ್ರವಾಸಿಗರಿಗೆ ಯಾವುದೇ ರೀತಿಯ ನಿರಾಸೆ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲಾ ತರದ ವಾಟರ್ ಸ್ಪೋರ್ಟ್ಸ್ ಗಳು ಕೂಡ ಇರುವಂತದ್ದು. ಒಂದಷ್ಟು ಪ್ರವಾಸಿಗರು ಬೇರೆ ಬೇರೆ ಬೋಟಿಂಗ್ ಇರ್ಬೋದು, ಅಥವಾ ಬೋಟ್ ರೈಡಿಂಗ್ ಇರ್ಬೋದು, ಅಥವಾ ಸೈಂಟ್ ಮೇರಿಸಿಗೆ ಹೋಗುವಂತದ್ದು, ಹೀಗೆ ಬೇರೆ ಬೇರೆ ಸ್ಪೋರ್ಟ್ಸ್ ಗಳಲ್ಲಿ, ಪ್ಯಾರಾಚೂಟ್ ಇರ್ಬೋದು, ಹೀಗೆ ಬೇರೆ ಬೇರೆ ಸ್ಪೋರ್ಟ್ಸ್ ಗಳಲ್ಲಿ ಕೂಡ ಭಾಗವಹಿಸ್ತಾ ಇರುವಂತದ್ದು. ಶಾಲಾ ಮಕ್ಕಳ ಒಂದ್ ಕಡೆಯಿಂದ ಬಂದ್ರೆ ಬೇರೆ ಬೇರೆ ರಾಜ್ಯದಿಂದ ಕೂಡ ಪ್ರವಾಸಕ್ಕೆಂದು ಉಡುಪಿಯ ಮಲ್ಪೆ ಬೀಚ್ಗೆ ಬರ್ತಾರೆ. ಯಾಕಂದ್ರೆ ಉಡುಪಿಯ ಮಲ್ಪೆ ಬೀಚ್ ಅಂತ ಹೇಳಿದ್ರೆ ಸಾಕಷ್ಟು ಅಪಾಯ ಕಮ್ಮಿ ಇರುವಂತ ಪ್ರದೇಶ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಪ್ರವಾಸಿಗರಿಗೆ ಸೇಫ್ ಅನ್ನುವ ಕಾರಣಕ್ಕಾಗಿ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬಂದು ಜಮಾಯಿಸಿರುವಂತದ್ದು. ಇನ್ನೂ ಒಂದ್ 2-3 ದಿನಗಳ ಕಾಲ ಇದೇ ರೀತಿಯ ಪರಿಸ್ಥಿತಿ ಉಡುಪಿಯಲ್ಲಿ ಮುಂದುವರಿಯೋದಕ್ಕಿದೆ. ಒಟ್ಟಿನಲ್ಲಿ ಒಂದು ಕಡೆ ನಗರ ಕೂಡ ಜನದಟ್ಟಣೆಯಿಂದ ತುಂಬಿರುವಂತದ್ದು. ಮಲ್ಪೆ ಬೀಚ್ ಕೂಡ ಮುಂಜಾನೆಯಿಂದ ಸಂಜೆ ತನಕ ಹೀಗೆ ಜನರಿಂದ ತುಂಬಿರುವಂತಹ ದೃಶ್ಯಗಳನ್ನು ನಾವು ಗಮನಿಸಬಹುದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕ್ರಿಸ್ಮಸ್ ರಜೆ, ಇನ್ನೊಂದು ಕಡೆ ನ್ಯೂ ಇಯರ್ ಸಮೀಪಿಸ್ತಾ ಇದೆ. ಈ ಕಾರಣದಿಂದಾಗಿ ಉಡುಪಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇರುವಂತದ್ದು. ಒಂದು ವರ್ಷ ತುಂಬ್ತಾ ಬರುವ ಹಾಗೆ ನ್ಯೂ ಇಯರ್ ಅನ್ನ ಉಡುಪಿಯಲ್ಲಿ ಕಳಿಬೇಕು ಅಂತ ಸಾಕಷ್ಟು ಜನ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಆ ಕ್ರಿಸ್ಮಸ್ ರಜೆ ಸಿಕ್ಕಿದ ತಕ್ಷಣದಲ್ಲಿ ಉಡುಪಿಗೆ ಬರುವಂತ ಪ್ಲಾನ್ ಅನ್ನ ಪ್ರವಾಸಿಗರು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಡಿಸೆಂಬರ್ ಎಂಡಿನಲ್ಲಿ ಉಡುಪಿಯಲ್ಲಿ ಸಾಕಷ್ಟು ಜನದಟ್ಟಣೆ ಕೂಡ ಇರುವಂತದ್ದು. ನಾವು ಈಗ ಸದ್ಯ ಮಲ್ಪೆ ಬೀಚಿನಲ್ಲಿ ಇದ್ದೇವೆ. ಬೀಚಿನಲ್ಲಿ ನೋಡಿದ್ರೆ ಜನರ ಸಂಖ್ಯೆ ನೋಡಿದ್ರೆ ಗಮನಕ್ಕೆ ಬರ್ತದೆ. ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ದಿನನಿತ್ಯ ಇದೇ ರೀತಿ ಬಂದು ಹೋಗ್ತಾ ಇದ್ದಾರೆ ಉಡುಪಿಗೆ. ಒಂದಷ್ಟು ಜನ ಉಡುಪಿಯಲ್ಲೇ ಒಂದು ವಾರವನ್ನ ಕಳಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ನ್ಯೂ ಇಯರ್ ಕಳೆದ ನಂತರನೇ ಉಡುಪಿಯಿಂದ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಉಡುಪಿಯಲ್ಲಿ ಇರುವಂತಹ ರೆಸಾರ್ಟ್ಗಳು ಇರ್ಬೋದು, ಲಾಡ್ಜ್ಗಳು ಇರ್ಬೋದು, ಎಲ್ಲವೂ ಕೂಡ ಫುಲ್ ಆಗಿರುವಂತದ್ದು. ಜೊತೆಗೆ ಉಡುಪಿಗೆ ಬಂದ್ರೆ ಮಲ್ಪೆ ಬೀಚ್ಗೆ ಹೋಗ್ಬಹುದು, ಅಥವಾ ಕಾಪು ಬೀಚ್, ಅಥವಾ ಮರವಂತೆ ಬೀಚ್, ತ್ರಾಸಿ ಬೀಚ್, ಹೀಗೆ ಆ ಬೀಚ್ಗಳನ್ನ ನೋಡೋದ್ರ ಜೊತೆಗೆ ಒಂದಷ್ಟು ಟೆಂಪಲ್ ಗಳನ್ನ ವಿಸಿಟ್ ಮಾಡಬಹುದು ಅನ್ನುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಕೊಲ್ಲೂರು ಇರ್ಬೋದು, ಕೃಷ್ಣ ಮಠ, ಹೀಗೆ ಬೇರೆ ಬೇರೆ ಆನೆಗುಡ್ಡೆ, ಹೀಗೆ ಬೇರೆ ಬೇರೆ ಟೆಂಪಲ್ಗೆ ಹೋಗುವ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರ್ತಾರೆ. ಸದ್ಯಕ್ಕೆ ಮಲ್ಪೆ ಬೀಚ್ಗೆ ಬಂದಂತ ಪ್ರವಾಸಿಗರಿಗೆ ಯಾವುದೇ ರೀತಿಯ ನಿರಾಸೆ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲಾ ತರದ ವಾಟರ್ ಸ್ಪೋರ್ಟ್ಸ್ ಗಳು ಕೂಡ ಇರುವಂತದ್ದು. ಒಂದಷ್ಟು ಪ್ರವಾಸಿಗರು ಬೇರೆ ಬೇರೆ ಬೋಟಿಂಗ್ ಇರ್ಬೋದು, ಅಥವಾ ಬೋಟ್ ರೈಡಿಂಗ್ ಇರ್ಬೋದು, ಅಥವಾ ಸೈಂಟ್ ಮೇರಿಸಿಗೆ ಹೋಗುವಂತದ್ದು, ಹೀಗೆ ಬೇರೆ ಬೇರೆ ಸ್ಪೋರ್ಟ್ಸ್ ಗಳಲ್ಲಿ, ಪ್ಯಾರಾಚೂಟ್ ಇರ್ಬೋದು, ಹೀಗೆ ಬೇರೆ ಬೇರೆ ಸ್ಪೋರ್ಟ್ಸ್ ಗಳಲ್ಲಿ ಕೂಡ ಭಾಗವಹಿಸ್ತಾ ಇರುವಂತದ್ದು. ಶಾಲಾ ಮಕ್ಕಳ ಒಂದ್ ಕಡೆಯಿಂದ ಬಂದ್ರೆ ಬೇರೆ ಬೇರೆ ರಾಜ್ಯದಿಂದ ಕೂಡ ಪ್ರವಾಸಕ್ಕೆಂದು ಉಡುಪಿಯ ಮಲ್ಪೆ ಬೀಚ್ಗೆ ಬರ್ತಾರೆ. ಯಾಕಂದ್ರೆ ಉಡುಪಿಯ ಮಲ್ಪೆ ಬೀಚ್ ಅಂತ ಹೇಳಿದ್ರೆ ಸಾಕಷ್ಟು ಅಪಾಯ ಕಮ್ಮಿ ಇರುವಂತಹ ಪ್ರದೇಶ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಪ್ರವಾಸಿಗರಿಗೆ ಸೇಫ್ ಅನ್ನುವ ಕಾರಣಕ್ಕಾಗಿ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬಂದು ಜಮಾಯಿಸಿರುವಂತದ್ದು. ಇನ್ನೂ ಒಂದ್ 2-3 ದಿನಗಳ ಕಾಲ ಇದೇ ರೀತಿಯ ಪರಿಸ್ಥಿತಿ ಉಡುಪಿಯಲ್ಲಿ ಮುಂದುವರಿಯೋದಕ್ಕಿದೆ. ಒಟ್ಟಿನಲ್ಲಿ ಒಂದು ಕಡೆ ನಗರ ಕೂಡ ಜನದಟ್ಟಣೆಯಿಂದ ತುಂಬಿರುವಂತದ್ದು. ಮಲ್ಪೆ ಬೀಚ್ ಕೂಡ ಮುಂಜಾನೆಯಿಂದ ಸಂಜೆ ತನಕ ಹೀಗೆ ಜನರಿಂದ ತುಂಬಿರುವಂತಹ ದೃಶ್ಯಗಳನ್ನು ನಾವು ಗಮನಿಸಬಹುದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.